ಸ್ವಂತ ಮನೆ ಮಾಡಿಕೊಳ್ಳಬೇಕು, ಸ್ವಂತ ಮನೆ ಆಗಬೇಕು ಎಂಬ ಕನಸು ನನಸಾಗಲು ಅಥವಾ ಹೊಸ ಮನೆಯಲ್ಲಿ ವಾಸ್ತು ದೋಷಗಳಿದ್ದು ಸಕಾರಾತ್ಮಕ ಶಕ್ತಿ ನೆಲೆಸಲು ಮತ್ತು ನೆಮ್ಮದಿ ಸಿಗಲು ನಮ್ಮ ಸಂಪ್ರದಾಯದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನಿಟ್ಟು ಪೂಜಿಸುವುದು ಉತ್ತಮವಾಗಿದೆ. ಮುಖ್ಯವಾಗಿ ಇಡಬೇಕಾದ ವಸ್ತುಗಳು ಯಾವುದು ಅಂತ ತಿಳಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ. ಇವರೇ ತಿಳಿಸಿರುವ ಹಾಗೆ ಸ್ವಂತ ಮನೆಗೆ ಪೂಜಿಸಬೇಕಾದ ಪ್ರಮುಖ ವಸ್ತುಗಳು ಭೂದೇವಿಯ ವಿಗ್ರಹ ಅಥವಾ ನರಸಿಂಹಸ್ವಾಮಿ ಗಣಪತಿಯ ಮೂರ್ತಿ. ಹೊಸ ಮನೆ ಅಥವಾ ಸ್ವಂತ ಮನೆ ಆಗಬೇಕು ಎಂದು ಸಂಕಲ್ಪ ಮಾಡುವವರು ಮನೆಯಲ್ಲಿ ಪೂಜಿಸುವವರು ಭೂದೇವಿಯನ್ನು ಅಥವಾ ವಿಘ್ನ ನಿವಾರಕ ಶ್ರೀ ಗಣಪತಿಯನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಭೂಮಿಯ ಮೇಲಿನ ಒಡೆತನ ಮತ್ತು ಸ್ಥಿರತೆಗಾಗಿ ಭೂದೇವಿಯ ಆರಾಧನೆ ವಿಶೇಷ ಫಲ ನೀಡುತ್ತದೆ. ಇದರ ಜೊತೆಗೆ ಶಾಲಿಗ್ರಾಮ ಅಥವಾ ದಕ್ಷಿಣ ಮೂರ್ತಿ ಶಂಖ. ಮನೆಯ ಪೂಜಾ ಮಂದಿರದಲ್ಲಿ ಶಾಲಿಗ್ರಾಮ ಅಥವಾ ಪವಿತ್ರ ಶಂಖವನ್ನಿಟ್ಟು ಪೂಜೆ ಮಾಡುವುದರಿಂದ ಈ ಮನೆಯಲ್ಲಿ ದೋಷಗಳು ನಿವಾರಣೆ ಆಗಿ ಧನಾತ್ಮಕ ಶಕ್ತಿ ಹಾಗೂ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ. ಮನೆಯ ಮಾದರಿಯ ವಾಸ್ತುಶಾಸ್ತ್ರದ ನಂಬಿಕೆಯಂತೆ ಬೆಳ್ಳಿ, ತಾಮ್ರ ಅಥವಾ ಮರದಿಂದ ಮಾಡಿದ ಸಣ್ಣ ಮನೆಯ ಮಾದರಿಯನ್ನು ತಂದು ಪೂಜೆ ಕೋಣೆಯಲ್ಲಿಟ್ಟು ನನಗೂ ಬೇಗ ಸ್ವಂತ ಮನೆ ಸಿಗಲಿ ಎಂದು ಪ್ರತಿದಿನ ಮನಪೂರ್ವಕವಾಗಿ ಪ್ರಾರ್ಥಿಸುವುದು ಬಹಳಷ್ಟು ಜನರಲ್ಲಿ ರೂಢಿಯಲ್ಲಿದೆ. ಇದು ನಮ್ಮ ಆಳವಾದ ಸಂಕಲ್ಪವನ್ನು ಬಿಂಬಿಸುತ್ತದೆ. ವಾಸ್ತು ಮತ್ತು ಸಮೃದ್ಧಿಗಾಗಿ, ಮನೆಯ ಏಳಿಗೆಗಾಗಿ, ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅನ್ನೋದಾದರೆ ಗೋಧೂಳಿ ಲಗ್ನ, ಕುದುರೆ ಲಾಳ ಮನೆಯ ಮುಖ್ಯ ಬಾಗಿಲಿಗೆ ಅಥವಾ ಪೂಜಾ ಸ್ಥಳದಲ್ಲಿ ದೃಷ್ಟಿ ದೋಷ ನಿವಾರಣೆಗಾಗಿ ಮತ್ತು ಮನೆಯ ರಕ್ಷಣೆಗಾಗಿ ಸಾಂಪ್ರದಾಯಿಕ ವಸ್ತುಗಳನ್ನು ಬಳಸಲಾಗುತ್ತದೆ. ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಅಥವಾ ಪೂಜಾ ಸ್ಥಳದಲ್ಲಿ ಅರಿಶಿಣ ಕುಂಕುಮದಿಂದ ಸ್ವಸ್ತಿಕ್ ಅಥವಾ ಓಂ ಬಿಡಿಸುವುದು ಬಹಳ ಮಂಗಳಕರವಾಗಿರುತ್ತದೆ. ಇವೆಲ್ಲವೂ ಮಾಡುವಾಗ ಕೆಲವೊಂದೊಂದು ನಿರ್ದಿಷ್ಟ ವಸ್ತುಗಳನ್ನು ನಿಮ್ಮ ಜಾತಕ, ಜನ್ಮ ದಿನಾಂಕವನ್ನು ನೋಡಿ ಗುರುಗಳು ನಿಮಗೆ ಸ್ವಂತ ಮನೆ ಆಗಬೇಕು ಅಂತ ಈ ವಸ್ತುಗಳಲ್ಲಿ ಯಾವುದಾದರೂ ನಿಮಗೆ ಕೊಟ್ಟು ಸ್ವಂತ ಮನೆ ಕನಸನ್ನು ನನಸು ಮಾಡಿಕೊಡುತ್ತಾರೆ. ಇಂತಹದ್ದನ್ನೆಲ್ಲ ಪರಿಹಾರ ಕಳ್ಕೋಬೇಕು ಅನ್ನೋದಾದರೆ, ಬಾಡಿಗೆ ಮನೆಯಲ್ಲಿದ್ದು ವಾಸ್ತುದೋಷಗಳಿದ್ದಾಗ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂದರೂ ಕೂಡ, ಸ್ವಂತ ಮನೆ ಕನಸು ನನಸಾಗಬೇಕು ಅಂದರೂ ಕೂಡ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಲಕ್ಷಾಂತರ ಜನರಿಗೆ ಸ್ವಂತ ಮನೆ ಮಾಡಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಆಗುತ್ತೆ.